ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷಯ್ ಶಾನ್ಭಾಗ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ. ಯಶವಂತಪುರದ ತ್ರಿವೇಣಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ನಿಂತಿದ್ದ ಆಟೋಗೆ ಗಾಡಿ ಟಚ್ ಆಗ್ತಿದೆ ಎಂದು ಹೇಳಿದ್ದಕ್ಕೆ ಆಟೋ ಚಾಲಕನ ಮೇಲೆ ಬೈಕ್ ಚಾಲಕ ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಯುಪಿ ಮೂಲದವನೆಂದು ತಿಳಿದು ಬಂದಿರುವ ಗಾಡಿ ಚಾಲಕ ಕೈಯಲ್ಲಿದ್ದ ಕಬ್ಬಿಣದ ಬಳೆಯಿಂದ ಆಟೋ ಚಾಲಕನ ತಲೆಗೆ ಹೊಡೆಯಲು ಯತ್ನಿಸಿದ್ದಾನೆ ಎನ್ನಲಾಗಿದೆ. ತಲೆಗೆ ಹೊಡೆಯಲು ಯತ್ನಿಸಿದಾಗ ತಪ್ಪಿಸಿಕೊಂಡ ಆಟೋ ಚಾಲಕನ ಕೈಗೆ ಪೆಟ್ಟು ಬಿದ್ದು ಗಾಯವಾಗಿದೆ. ಸ್ಥಳೀಯರು ಪ್ರಶ್ನಿಸಿದರೂ ಚಾಲಕ ದರ್ಪ ಮೆರೆದಿದ್ದಾನೆ. 112ಗೆ ಕರೆ ಮಾಡಿದ ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ಇನ್ನೊಂದು ಗಾಡಿ ಆಪೋಸಿಟ್ ಗಾಡಿ ಬಂದಿತ್ತು. ಇವನು ಏನು ಮಾಡಿದ್ದಾನೆ ಅಂದರೆ ಗಾಡಿಯಿಂದ ಓವರ್ಟೇಕ್ ಒಂದು ಗಾಡಿ ಬಂದ್ಬಿಟ್ಟ. ನಮ್ಮ ಗಾಡಿ ಬಂದು ಮುಂದೆ ಟಚ್ ಮಾಡಿದ್ದಾನೆ. ಟಚ್ ಮಾಡಿದಾಗ ನಾನು ಇವ್ನಿಗೆ ಹೇಳ್ತಾ ಇದ್ದೀನಿ, ಗಾಡಿ ಯಾಕೋ ಹಿಂಗೆ ಬರ್ತಾ ಇದೆಯಾ, ಟ್ರಾಫಿಕ್ ಜಾಮ್ ಆಗಿದೆ, ಮತ್ತೆ ಹಿಂದಕ್ಕೆ ಹೋಗುವಂಥ ಗಾಡಿ ಹಿಂಗೆ ಕಳ್ಳುವೆ. ಬಟ್ ಅದಕ್ಕೆ ನನ್ನ ಸ್ನೇಹಿತರನ್ನ ಬರೋಕ್ಕೆ ಹೇಳ್ತೀನಿ, ಖಂಡಿತ ಅವನ ಮೇಲೆ FIR ಅಂತ ಮಾಡೋದಂತ ಖಚಿತ. ಬೆಂಗಳೂರಿಗೆ ಆಟೋ ಡ್ರೈವರ್ ಮೇಲೆ ಯಾವನಾರು ಕೈ ಮಾಡಿದ್ರೆ ಇನ್ನು ಲೈಫಲ್ಲಿ ಅವನು ಈಚೆಗೆ ಬರಬಾರ್ದು. ಆ ರೀತಿ ಮಾಡೇ ಮಾಡ್ತೀವಿ ಆಟೋ ಡ್ರೈವರು. ಅಲ್ಲ, ಈಗ ನೀವು ಅವ್ನಿಗೆ ಹೇಳಿದ್ರಿ ಟ್ರಾಫಿಕ್ ಇದ್ದು ಸೈಡ್ಗೆ ಹೋಗಿ ಅಂತ ಹೇಳಿ, ಅದಕ್ಕೆ ಅವನು ಆತರ ಹೊಡೆದಿದ್ದಾನಲ್ವಾ? ಅದು ಕೈಯಲ್ಲಿದ್ದಂತ ಕಡಗದಲ್ಲಿ ಕಬ್ಬಣ, ಅದು ನೋಡಿದ್ರೆ ಒಂದು ದೊಡ್ಡ ಗಾತ್ರದಲ್ಲಿದೆ. ಆ ಕಬ್ಬಣನ ಯೂಸ್ ಮಾಡ್ಕೊಂಡು ನನ್ನ ಕೈ ಮೇಲೆ ಹಲ್ಲೆ ಮಾಡಿದ್ದಾನೆ. ಅವ್ರು ನಿಮ್ ತಲೆ ಹೊಡೆಯಕ್ಕೆ ಹೋಗಿದ್ದ, ಕೈ ಕೊಡ್ದಿದ್ದ? ತಲೆ ಹೊಡೆಯಕ್ಕೆ ಬಂದ ಸರ್, ತಲೆ ತಪ್ಪಿಸ್ಕೊಂಡೆ ನಾನು. ತಪ್ಪಿಸ್ಕೊಂಡೆ ಅಷ್ಟರಲ್ಲಿ ಕೈ ಕೊಟ್ಟೆ ನಾನು. ಕೈ ಕೊಟ್ಟಾಗ ಏಟು 4-5 ಏಟು ಕೈಗೆ ಬಿಟ್ಟು ಕೈಗೆ ಇಟ್ಬಿಟ್ಟು ಕೈಗೆ ಇಟ್ಟಿದ್ಮೇಲೆ ಈಗ ನಾನು 112 ಕಾಲ್ ಮಾಡಿದ್ದೀನಿ. 112 ಬಂದು ಪೊಲೀಸರು ಅವನ್ನ ಕರ್ಕೊಂಡು ಹೋಗಿದ್ದಾರೆ. ಅವನು ಗಾಡಿನೂ ಸಹ ಇಲ್ಲೇ ಇದೆ. ಅದನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಸೋಂಥ ಕೆಲಸ ಮಾಡಿಸಿ ಅವನ ಮೇಲೆ FIR ಮಾಡಿ ನಾನು ಇದು ಮಾಡ್ತೀನಿ. ಬೆಂಗಳೂರಲ್ಲಿ ಯಾವುದೇ ಮೇಲೆ ಆಟೋ ಡ್ರೈವರ್ ಮೇಲೆ ಕೈ ಮಾಡಬೇಕು ಅಂದ್ರೆ